ರಾಜ್ಯ ರಾಜಧಾನಿಯ ರಸ್ತೆಗಳು ಅಪಘಾತಗಳಿಗೆ ಆಹ್ವಾನವನ್ನ ನೀಡ್ತಾ ಇವೆ. ಅದರ ಜೊತೆಗೆ ಅವೈಜ್ಞಾನಿಕ ಹಂಪ್ಸ್ಗಳ ಕಾಟ, ಸವಾರರಿಗೆ ನರಕ ದರ್ಶನ. ಈ ರಸ್ತೆಯಲ್ಲಿ ಹೋದ್ರಂತೂ ವೀಲಿಂಗ್ ಆಗ್ಬಿಡುತ್ತೆ ಕಾರ್ ವೀಲಿಂಗ್ ತಿರುಗುವಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬೆಂಗಳೂರು ವಿವಿಗೆ ಕನೆಕ್ಟ್ ಆಗುವಂತಹ ರಸ್ತೆಯ ಅವಾಂತರ ಇದು. ಜ್ಞಾನಜ್ಯೋತಿ ನಗರದ ರಸ್ತೆಗಳಲ್ಲಿ ರಸ್ತೆ ಕೆಟ್ಟು ಹೋಗಿ ನಾನಾ ರೀತಿಯ ಅವಾಂತರಗಳು ಪ್ರತಿನಿತ್ಯ. ನ್ಯೂಸ್ ಫಸ್ಟ್ ಜನತಾ ರಿಪೋರ್ಟ್ನಲ್ಲಿ ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಈ ರಸ್ತೆಯಲ್ಲಾಗುವಂತಹ ಎಡವಟ್ಟು, ಈ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೆ ವಾಹನ ಸವಾರರು ಪಡುವಂತಹ ಕಷ್ಟ ಎಲ್ಲವೂ ಕೂಡ ಸರಿಯಾಗಿದೆ. ಈ ಬಗ್ಗೆ ಜ್ಞಾನಜ್ಯೋತಿ ನಗರದ ನಿವಾಸಿ ಪದ್ಮಾ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದು, ಜನಸಾಮಾನ್ಯರಿಗೆ ಆಗ್ತಾ ಇರೋ ತೊಂದರೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಜನತಾ ರಿಪೋರ್ಟಿಂಗ್ನಲ್ಲಿ ರಿಯಾಲಿಟಿಯನ್ನ ತೋರಿಸಿದ್ದಾರೆ. ನೋಡೋಣ ಬನ್ನಿ. ನಮಸ್ತೆ, ನಾನಿಲ್ಲಿ ಮಲ್ಲತ್ತಳ್ಳಿ ಜ್ಞಾನಭಾರತಿ ಪೋಸ್ಟಲ್ಲಿರೋದು ಪದ್ಮಾ ಅಂದ್ಬಿಟ್ಟು. ನಮ್ಮ ರೋಡಲ್ಲಿ ತುಂಬ ಸಮಸ್ಯೆ ಇದೆ ಸರ್, ತುಂಬ ಹಂಪ್ಗಳಿದೆ. ನೋಡಿ, ನೀವು ಒಂದ್ಸಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಸಮಸ್ಯೆಗಳಿದೆ, ಗಾಡಿಗಳು ಓಡಾಡೋದಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ. ಟೂ ವೀಲರ್ ಅವರಂತೂ ತುಂಬ ಬೀಳ್ತಾ ಇದ್ದಾರೆ. ಇಲ್ಲಿ ಜಲ್ಲಿಕಲ್ಲೆಲ್ಲ ನೋಡಿ ಎಷ್ಟು ಇದಾಗಿದೆ ಅಂದ್ಬಿಟ್ಟು. ಮತ್ತು ಇಲ್ಲಿ ಹೆಂಗಂದ್ರೆ ಹಂಗೆ ಸ್ಪೀಡ್ ಲಿಮಿಟ್ ಇಲ್ಲ, ಹೆಂಗಂದ್ರೆ ಹಂಗೆ ಇದು ಮಾಡ್ತಿದ್ದಾರೆ, ಗಾಡಿಗಳೆಲ್ಲ ಓಡಾಡೋದು ಮತ್ತು ಎಲ್ಲ ಇದು ಮಾಡ್ತಿದ್ದಾರೆ. ತುಂಬ ಹಿಂಸೆ ಆಗ್ತಿದೆ. ಸ್ವಲ್ಪ ನೋಡಿ ನಮಗೆ ಇದನ್ನು ಪರಿಹಾರ ಮಾಡಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಸ್ಪೀಡ್ ಬ್ರೇಕು ಇದು ತುಂಬ ಹೆಂಗಂದ್ರೆ ಹಂಗೆ ಹೋಗ್ತಾರೆ ಗಾಡಿಗಳು, ಸ್ಪೀಡು ಇದೇ ಇಲ್ಲ. ಟೂ ವೀಲರಲ್ಲಂತೂ ಆರನ್ ಮಾಡೋದು, ಸ್ಪೀಡ್ ಹೆಂಗಂದ್ರೆ ಹಂಗೆ ಹೋಗೋದು. ನೋಡಿ ಗಾಡಿ ಹೆಂಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು. ನಮ್ಮ ಗಾಡಿ ಎಲ್ಲ ಹಾಳಾಗಿದೆ, ಆಕ್ಸಿಡೆಂಟ್ಗಳಾಗುತ್ತೆ. ಹೆಣ್ಮಕ್ಳಿಗಂತೂ ತುಂಬ ತೊಂದರೆ ಆಗ್ತಿದೆ. ಹೆಣ್ಮಕ್ಳು ತುಂಬ ಬೀಳ್ತಾರೆ. ಗಂಡು ಮಕ್ಕಳಾದರೆ ಹೇಗೋ ಬ್ಯಾಲೆನ್ಸ್ ಮಾಡ್ತಾರೆ, ಬಟ್ ಹೆಣ್ಮಕ್ಳಿಗೆ ಸಮಸ್ಯೆ ಆಗುತ್ತೆ. ಮಳೆ ಬಂತಂದರೆ ತುಂಬ ಹಿಂಸೆ. ಮಳೆ ಬಂದರೆ ಇದೇ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಆ ಥರ ಆಗ್ತಾಯಿದೆ. ನೀರೆಲ್ಲ ತುಂಬಿ ಏನು ಹೆಂಗೆ ಫುಲ್ ಇದಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಆ ಥರ ಸಮಸ್ಯೆಗಳಾಗ್ತಿದೆ ಸರ್. ಇಲ್ಲಿ ಮಳೆ ಬಂತಂದರೆ ತುಂಬ ಹಿಂಸೆ. ಇಲ್ಲಿ ತುಂಬ ಜಲ್ಲಿ ಎಲ್ಲ ಬಿದ್ದು ಎಲ್ಲ ಇದಾಗಿ ಹೆಣ್ಮಕ್ಳು ಬಿದ್ದಿದ್ದಾರೆ. ನೋಡಿ, ಸ್ವಲ್ಪ ಸಮಸ್ಯೆ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ನಿಮ್ಮ ಪ್ರಕಾರ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಮುಖಾಂತರ ನೀವು ಮಾಡಿಕೊಡ್ತೀರಾ ಅಂತ ನಾವು ನಂಬಿದ್ದೀವಿ ಸರ್. ತುಂಬ ವರ್ಷದಿಂದ ಇದೆ ಮೇಡಮ್, ಇದು ಇವತ್ತಿಂದಲ್ಲ, ತುಂಬ ವರ್ಷದಿಂದ ಈ ಸಮಸ್ಯೆ ಇದೆ. ಬರ್ತಾರೆ, ಏನೋ ಸ್ವಲ್ಪ ಮಾಡಿಬಿಟ್ಟು ಹೋಗ್ತಾರೆ, ಬಟ್ ಆದ್ರೆ ಮತ್ತೆ ಅದೇ ಆಗ್ತಿದೆ. ನಮಗೆ ನೀಟಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.